ಸುಂದ್ರಿ ಜರ್ನಿ ಹೇಗಿತ್ತು ದಯವಿಟ್ಟು ಶೇರ್ ಮಾಡಿ. ಅಲ್ಲಿ ಚೆನ್ನಾಗಿ ಕೂತಿದ್ದೆ, ಇಲ್ಲಿ ಬರ್ತಾ ಇದ್ದಂಗೆ ಫೌಂಡೇಶನ್ ಎಲ್ಲ ಅಲ್ಲಾಡ್ತಿದೆ. ಸೊ ಬಂದಿರೋಂಥ ಎಲ್ಲರಿಗೂ ಥ್ಯಾಂಕ್ ಯು ಯಶವಂತ್ ಪರವಾಗಿ, ಹಾಗೆ ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತು ನನ್ನೆಲ್ಲ ಸ್ನೇಹಿತರಿಗೂ ಇಲ್ಲಿ ತುಂಬ ಜನ ಕೂತಿದ್ದೀರ. ಸೊ ಎಲ್ಲರಿಗೂ ಕೂಡ ಯಶವಂತ್ ಪರವಾಗಿ ಮತ್ತು ನನ್ನ ಪರವಾಗಿ ತುಂಬ ಥ್ಯಾಂಕ್ ಯು. ಯಶವಂತ್ ನನಗೆ 2016-17 ನನ್ನ ಫಸ್ಟ್ ಸಿನಿಮಾ ಗಾಂಚಲಿ ಅಂತ. ಸೊ ಅಲ್ಲಿಂದ ನನಗೆ ಪರಿಚಯ. ಅವತ್ತಿಂದ ಏನೋ ಮಾಡೋಣ ಅಂತ ಅನ್ಕೊಂಡು ಬರ್ತಾ ಇದ್ವಿ. ಅದಾದಮೇಲೆ ಮತ್ತೊಂದು ಸಿನಿಮಾಗೆ ಏನೋ ಆಫರ್ ಕೊಟ್ಟೆ ನಾನು ಮಾಡೋಣ ಅಂತ, ಅದೇನೋ ಆಗಲಿಲ್ಲ. ಸೊ ಮುಂದೆ ನನ್ನ ಡೈರೆಕ್ಷನಲ್ಲೇ ಒಂದು ಸಿನಿಮಾ ಮಾಡ್ತೀನಿ, ಯಶವಂತ್ ಕನ್ಫರ್ಮ್ ಆಗಿ ಮಾಡ್ತೀನಿ. ಅದಾದಮೇಲೆ ರೀಸೆಂಟ್ ಇನ್ನೊಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ದೀನಿ, ಮಂಗಳ ಅಂತ. ಸೊ ಅವಾಗ ಶೂಟ್ ಮಾಡ್ತಿದ್ದೆ, ಆ ಗ್ಯಾಪಲ್ಲಿ ಯಶವಂತ್ ಬಂದ್ಬಿಟ್ಟು ಹೇಳಿದ್ರು ಏನೋ ಒಂದು ಮಾಡೋಣ ಡೈರೆಕ್ಟರ್ ಅಂತ. ಆವಾಗ ಸೊ ಲಿರಿಕ್ ಆ್ಯಕ್ಚುಲಿ ನಾನು ಬರೀಬೇಕಾಗಿತ್ತು, ಸೊ ಕಾರಣಾಂತರಗಳಿಂದ ಆಗಲಿಲ್ಲ. ಸೊ ಹಾಗಾಗಿ ಬ್ರದರ್ ಬರೆದಿದ್ದಾರೆ, ಚೆನ್ನಾಗಿದೆ ಬ್ರದರ್, ಲಿರಿಕ್ ಚೆನ್ನಾಗಿದೆ. ಸೊ ಅವತ್ತು ಬಂದ್ಬಿಟ್ಟು ಕಾನ್ಸೆಪ್ಟ್ ಎಲ್ಲ ಡಿಸ್ಕಸ್ ಮಾಡಿದ್ವಿ, ಸರಿ ಶೂಟ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅವಾಗ ಇಡೀ ಟೀಮ್ನ ಆ್ಯಕ್ಚುಲಿ ಯಶವಂತ್ ನನಗೆ ಪರಿಚಯ ಮಾಡಿಸಿದ್ರು. ಸೊ ಅಲ್ಲಿಂದ ಪ್ರೋಸೆಸ್ ಸ್ಟಾರ್ಟ್ ಆಯಿತು. ನಾನು ಅಂದ್ಕೊಂಡಿದ್ದು ನಾನು ಸೀರಿಯಸ್ಲಿ ಹೇಳ್ತೀನಿ, ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ದೆ ಅಂತ ಅಂದ್ಕೊಂಡಿರಲಿಲ್ಲ, ನಾನು ನಿಜ ಅಂದ್ಕೊಂಡಿರಲಿಲ್ಲ. ಓಕೆ ಆ್ಯಂಕರ್ ಅಲ್ವಾ, ಸೊ ಏನೋ ಮಾಡಿರ್ತಾರೆ ಅಂತ ಅಂದ್ಕೊಂಡೆ. ನಾನು ಪ್ರಾಕ್ಟೀಸ್ಗೂ ಕರೆದ್ರು ಇವರು, ನಾನು ಹೋಗಲಿಲ್ಲ ನೋಡಲಿಕ್ಕೆ, ನನ್ನ ಸ್ಕ್ರಿಪ್ಟ್ ಅವ್ರು ಕರೆದಿದ್ರಿಂದ. ಸೊ ಸೆಟ್ಟಿಗೆ ಬಂದಾಗ ನೋಡಿದೆ ಯಶು ಏನೋ ಮಾಡ್ತಾನೆ ಅಂತ ನನಗೆ ಗೊತ್ತಾಯಿತು. ಆವಾಗ ಅಂದ್ಕೊಂಡೆ ಓಕೆ ಏನೋ ಒಂದು ಆಗುತ್ತೆ ಯಶು ಕಡೆಯಿಂದ ಅಂತ. ಸೊ ಯಶು ಅಫಿಷಿಯಲಿ ವೆಲ್ಕಮ್ ಟು ಸ್ಯಾಂಡಲ್ವುಡ್ಡು, ಹೀಗೆ ಇರು ನೀನು ಆಯಿತಾ, ಇನ್ನೂ ಜಾಸ್ತಿ ಮಟ್ಟದಲ್ಲಿ ಬೆಳಿ. ಯಶವಂತ್ ಬಗ್ಗೆ ಹೇಳ್ಬೇಕಂದ್ರೆ ಮತ್ತೆ ಅವ್ನು ಯಾವತ್ತು ನಾನು ಹೀರೋ ಅಂತಲೇ ಕರೆಯೋದು, ಯಶು ಅಂತ ಯಾವತ್ತೂ ಕರೆಯೋದೇ ಇಲ್ಲ, ಹೀರೋ ಅಂತಲೇ ಕರಿತೀನಿ. ಹಾಗೆ ಬೇಗ ಹೀರೋ ಆಗು, ಬೇಗ ಜೊತೆಲಿ ಒಂದು ಸಿನಿಮಾ ಮಾಡೋಣ. ಸೊ ಪ್ರಕೃತಿಯವರು ಅಷ್ಟೇ, ಅವರು ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ. ಆಲ್ ದ ಬೆಸ್ಟ್ ಮ್ಯಾಮ್, ನಿಮಗೂ ಒಳ್ಳೇದಾಗಲಿ. ಸೊ ಇದು ನಂದೇನಿಲ್ಲ ಇದರಲ್ಲಿ, ನನ್ನ ಕ್ರೆಡಿಟ್ ಏನೂ ಇಲ್ಲ. ಇದು ಕಂಪ್ಲೀಟ್ ಕ್ರೆಡಿಟ್ ಇವ್ರು ಬಂದ್ಬಿಟ್ಟು ರಾಮ್ ಚರಣ್, ಆ್ಯಕ್ಚುಲಿ ಇವ್ರು ಮಾಡಿರೋದು, ನಂದೇನು ಇಲ್ಲ ಅಲ್ಲಿ. ಸೊ ಜಸ್ಟ್ ನಾನು ಅವ್ರಿಗೆ ಸಪೋರ್ಟಿವ್ ಆಗಿದ್ದೆ ಅಷ್ಟೇ. ಅದ್ರ ಜೊತೆಗೆ ಲಿರಿಕ್ ಬರೆದಿದ್ದಾರೆ ಬ್ರದರು, ಹಾಗೆ DOP ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಈ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಅನ್ಕೋತೀನಿ, ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ಸಾಂಗು ಫಸ್ಟ್ ಸ್ಟೆಪ್ ಆಗಲಿ ಯಶುಗೆ, ಇದರಿಂದ ಇನ್ನು ತುಂಬ ದೊಡ್ಡ ಮಟ್ಟಕ್ಕೆ ಬೆಳೀಲಿ, ಆದಷ್ಟು ಬೇಗ ಒಂದು ಸಿನಿಮಾ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಡೈರೆಕ್ಟರ್. ಸೊ ಇದಾದ್ಮೇಲೆ ನೆಕ್ಸ್ಟ್ ಒಂದು ಲಿರಿಕ್ ಕಾನ್ಸೆಪ್ಟ್ ಕೊಟ್ಟರು. ಕಾನ್ಸೆಪ್ಟ್ ಆದ್ಮೇಲೆ ನನಗೆ ಅನಿಸ್ತು ಒಂದು ಲಿರಿಕ್ ಬೇಕು ಅಂತ ಅಂದಾಗ ಸೊ ದಿನೇಶ್ ಅವರು ಪರಿಚಯ ಆಗ್ತಾರೆ. ಸೊ ದಿನೇಶ್ ಅವರು ಹೀಗೆ ನಾನು ಒಂದು ಇಂಟರ್ವ್ಯೂಗೆ ಹೋದಾಗ ಒಂದು ಸಿನಿಮಾದಲ್ಲಿ ಪರಿಚಯ ಆಗುವಂತ ವ್ಯಕ್ತಿ, ಅವರೇ ಹುಡುಕೊಂಡು ಒಂದು ಮಾತಾಡ್ಸಿದ್ರು, ಬ್ರದರ್ ತುಂಬಾ ಚೆನ್ನಾಗಿ ಮಾಡ್ತೀರಾ, ಅವಳೇ ಅಂದ್ರೆ ಆಂಕರಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತೀರಾ ಎಲ್ಲ ಹೇಳಿದ್ರು. ಸೊ ಆಫ್ಟರ್ ದಟ್ ಹಾಗೆ ಒಂದಷ್ಟು ಮಾತಾಡಿದ್ವಿ, ಬಟ್ ಲಿರಿಕ್ ಬರೀತಾರೆ ಅಂತ ಎಲ್ಲ ಗೊತ್ತಾಯ್ತು. ನನಗೆ ಯಾವ ಕಾನ್ಸೆಪ್ಟ್ ಅಂತ ಅವ್ರು ಹೇಳಿದ್ಮೇಲೆ ಓಕೆ ಯಾರು ಇದಾರೆ ನನ್ನ ಸರ್ಕಲ್ ಅಲ್ಲಿ ಅಂತ ಬಂದಾಗ ಸೊ ಇವರೇ ಟಕ್ ಅಂತ ನೆನಪಾಗಿತ್ತು. ಸೊ ಹೋಗಿ ಒಂದು ಕಾಫಿ ಕುಡಿತಾ ಕೇಳಿದಿಷ್ಟ ಈ ತರ ಏನೋ ಮಾಡ್ಬೇಕು ಅಂತ ಅನ್ಕೊಂಡಿದ್ರಿ, ಮಾಡೋಣ ಒಂದಷ್ಟು ಕೆಲಸ ಮಾಡೋಣ ಅಂತ ಅಂದಾಗ ಮೇನ್ಲಿ ಇವಾಗ ಟ್ರೆಂಡಿಂಗ್ ಅಲ್ಲಿ ಇರೋದು ಎಲ್ಲ ಆಲ್ಮೋಸ್ಟ್ ಹೆಂಗೆ ಅಂತಂದ್ರೆ ಆಲ್ಬಮ್ಸ್ ಅಲ್ಲಿ ಹುಕ್ಕುಳಿದ್ರೆ ತುಂಬಾ ಚೆನ್ನಾಗಿ ಹೋಗುತ್ತೆ ಅಂತ. ಸೊ ಫಸ್ಟ್ ಎಂಟ್ರಿ ಕೊಟ್ಟಾಗ ಒಂದು ಚೆನ್ನಾಗಿರೋದು ಕೊಡೋಣ, ಸ್ವಲ್ಪ ಬ್ಯಾಂಕ್ ಎಂಟ್ರಿ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ತುಂಬಾ ಡಿಸ್ಕಸ್ ಮಾಡಿ ಒಂದು ಹುಕ್ ಮೇಲೆ ಹೋಗೋಣ ಅಂತ ಹೇಳಿ ಸಿಕ್ಕಾಪಟ್ಟೆ ತಲೆ ತಿಂದಿವ್ರಿಗೆ. ಆಫ್ಟರ್ ಈ ಲಿರಿಕ್ ನ ಬರ್ಕೊಟ್ರು. ಸುಮಾರು ಸಿನಿಮಾಗಳಿಗೆಲ್ಲ ಕೆಲಸ ಮಾಡಿದ್ದೀವಿ. ಎಷ್ಟೇ ಕೆಲಸ ಮಾಡಿದ್ರು ಈ ವೇದಿಕೆಗೆ ಬರೋದಕ್ಕೆ ಮತ್ತು ಮಾಧ್ಯಮನ ಫೇಸ್ ಮಾಡೋಕ್ಕೆ ಇದೇ ಮೊದಲನೇ ವೇದಿಕೆ ನನಗೆ. ಯಶವಂತ್ ಅವರು ಮಿಡ್ಲ್ ಕ್ಲಾಸ್ ರಾಮಾಯಣ ಅಂತ ಒಂದು ಸಿನಿಮಾ ಫೋಟೋಶೂಟ್ ನಡೀತಾ ಇತ್ತು, ಅಲ್ಲಿ ಡಿಜಿಟಲ್ ಪ್ರಮೋಷನ್ಗೆ ಅಂತ ಬಂದಿದ್ರು. ಬಂದಾಗ ನಾನು ಸುಮಾರು ಇಂಟರ್ವ್ಯೂ ಎಲ್ಲ ನೋಡ್ತಾ ಇದ್ದೆ, ಅವರು ತುಂಬ ಚೆನ್ನಾಗಿ ಮಾಡ್ತಿದ್ರು, ಆ್ಯಕ್ಚುಲಿ ನೋಡೋಕ್ಕೂ ಚೆನ್ನಾಗಿದ್ದಾರೆ. ಸೊ ಹಂಗಾಗಿ ಹೋಗಿ ಮಾತಾಡಿಸಿದೆ, ಈ ಥರ ನಾನು ಲಿರಿಕ್ ರೈಟರ್ ಬ್ರದರ್ ಏನಾದರೂ ಮಾಡ್ಬೇಕಂತಿದ್ದೀನಿ. ಆವಾಗ ಕಾಂಟ್ಯಾಕ್ಟ್ ನಂಬರ್ ಎಕ್ಸ್ಚೇಂಜ್ ಆಯಿತು. ಸೊ ಒಂದು ಸ್ವಲ್ಪ ದಿನ ಆದಮೇಲೆ ಸಾಂಗ್ ಮಾಡೋಣ, ಆ್ಯಕ್ಚುಲಿ ಸಾಂಗ್ ಆಗಬೇಕಾಗಿದ್ದು ಈಗಲ್ಲ, ಡಿಸೆಂಬರ್ಗೆ ಆಗಬೇಕಾಗಿದ್ದು. ಡಿಸೆಂಬರ್ 25th ಅವ್ರ ಬರ್ಡೇಗೆ ಲಾಂಚ್ ಮಾಡೋ ಪ್ಲಾನಲ್ಲಿದ್ದರು. ಕಾರಣಾಂತರಗಳಿಂದ ನಾನು ಬೇರೆ ಸಿನಿಮಾಗಳ ಕೆಲಸ ಮಾಡ್ತಿದ್ದೆ, ಹಾಗಾಗಿ ಮುಂದೆ ಹೋಗ್ತಾ ಡಿಸೆಂಬರ್ ಕಳೆದೇ ಹೋಯಿತು, ಜನವರಿ ಬಂತು. ಜನವರಿ ಎಂಡಲ್ಲಿ ಅನ್ಕೋತೀನಿ ಇದು ಲಿರಿಕ್ ಎಲ್ಲ ಫೈನಲ್ ಆಗಿದ್ದು. ಏನಾದರೂ ಮಾಡೋಣ ಅಂತಂದ್ರೆ ಯಾವುದೋ ಒಂದು ಶೋನಲ್ಲಿ ಯಾವುದೋ ಒಂದು ಕಾಮಿಡಿ ಶೋ ನೋಡ್ತಾ ಇದ್ದೆ, ಒಂದು ಪರ್ಫಾರ್ಮೆನ್ಸ್ ನೋಡಿದಾಗ ಜಡ್ಜು ಮಾತಾಡ್ಬೇಕಾದ್ರೆ ಅಂದಿದ್ರು ಟಾಪ್ ನಾಚಾಗೆ ಪರ್ಫಾರ್ಮ್ ಮಾಡಿದೆ ಅಂತ. ಸೊ ಈ ವರ್ಡ್ ಒಂಥರ ಚೆನ್ನಾಗಿದೆಯಲ್ಲ, ಕ್ಯಾಚಿಯಾಗಿ ಇಲ್ಲ ಎಲ್ಲಾದರೂ ಯೂಸ್ ಮಾಡೋಣ ಅಂದ್ಬಿಟ್ಟು ಡಿಸ್ಕ್ರಿಪ್ಷನ್ಗೆ ಟೈಪ್ ಮಾಡಿ ಬಿಟ್ಕೊಂಡಿದ್ದೆ. ಯಶವಂತ್ ಅವ್ರು ಹೇಳಿದ್ರು ಇದು ಲವ್ ಸಾಂಗ್ ಮಾಡೋಣ, ಇದು ಮಾಡೋಣ. ಒಂದಷ್ಟು ಚರ್ಚೆಗಳಾಯಿತು, ಬೇರೆ ಲಿರಿಕ್ಗಳು ಬರ್ದು, ಒಂದು 5-6 ವರ್ಷನ್ ಬರ್ದು, ಯಾವುದು ವರ್ಕ್ ಆಗ್ತಿಲ್ಲ. ಇಲ್ಲ ಬ್ರದರ್ ಇದು ಬೇಡ, ಏನೋ ಮಾಡೋಣ, ಬೇರೆ ಏನೋ ಮಾಡೋಣ. ಆಮೇಲೆ ಪಾರ್ಟಿ ಸಾಂಗ್ ಮಾಡೋಣ ಅಂದರು. ಪಾರ್ಟಿ ಸಾಂಗ್ ಅಂದರೆ ಗೊತ್ತಲ್ಲ, ಮೊದಲೇ ಬಜೆಟ್ ಕಿತ್ಕೊಂಡು ಹೋಗುತ್ತೆ. ಅದರಲ್ಲೂ ಡೈರೆಕ್ಷನ್ ಟೀಮಲ್ಲಿ ಇರೋದ್ರಿಂದ ನಮ್ಗೆ ಗೊತ್ತಿದೆ ಏನಾಗುತ್ತೆ ಅಂತ. ಆಯಿತು ಮಾಡೋಣ ಬ್ರದರ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಸಾಂಗ್ ಆಯಿತು, ಎಲ್ಲ ಆಯಿತು. ಶೂಟ್ಗೆ ಹೋಗೋ ಪ್ಲಾನ್ ಬಂತು. ನಾನು ಇವ್ರ ಕೈಯೇ ಸಿಕ್ಕಿಲ್ಲ, ಇಲ್ಲ ಬ್ರದರ್ ಮಾತಾಡೋಣ, ಇನ್ನೊಂದು ಸ್ವಲ್ಪ ಕಾನ್ಸೆಪ್ಟ್ ಏನೋ ವರ್ಕ್ ಮಾಡೋಣ. ನಾನು ಕೈಯೇ ಸಿಕ್ಕಿಲ್ಲ, ಸ್ವಲ್ಪ ಫ್ಯಾಮಿಲಿ ಇಶ್ಯೂಸಿಂದ ಬರೋಕ್ಕಾಗಿಲ್ಲ.
ಶೂಟ್ ಹತ್ರ ನಾನು ಹೋದಾಗ ನನಗೆ ಗೊತ್ತಾಯ್ತು ಆ್ಯಕ್ಚುಲಿ ಒಂದು ಸಿನಿಮಾ ಸೆಟ್ಟಲ್ಲಿ ಯಾವ ಥರ ಶೂಟ್ ಮಾಡ್ತಾರೆ, ಯಾವ ಆಲ್ಬಮ್ ಸಾಂಗ್ ಅಂದರೆ ಬಜೆಟ್ ಇಲ್ಲ, ಒಂದು ಲಿಮಿಟೆಡ್ ಬಜೆಟಲ್ಲಿ ಮಾಡ್ತಾರೆ ಅನ್ನೋದು ಒಂದಿದೆ. ಯಾವ ಬಜೆಟ್ಗೂ ಕೊರತೆ ಇದೆ, ಯಾವ ಫ್ರೇಮ್ಗೂ ಏನೂ ಕೊರತೆ ಆಗದೆ ಇರೋಂಗೆ ಡೈರೆಕ್ಷನ್ ಮಾಡಿದ್ದಾರೆ. ರಾಮ್ ಸರ್ ಕೊರಿಯೋಗ್ರಫಿ ಅಂತೂ ಸಖತ್ತಾಗಿ ಮಾಡಿದ್ದಾರೆ. ಯಶವಂತ್ ಅವರು ಫ್ಯೂಚರಲ್ಲಿ ಹೀರೋ ಆದರೆ ಕೈಗೆ ಡೇಟ್ ಸಿಗ್ತಾರಲ್ವೋ ಗೊತ್ತಿಲ್ಲ, ಅದು ಈಗಲೇ ಒಂದು ಅಗ್ರಿಮೆಂಟ್ ಹಾಕೊಂಡ್ಬಿಡ್ಬೇಕು ಇವ್ರ ಹತ್ರ. ಪ್ರಕೃತಿ ಮೇಡಮು ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಪ್ರೊಡಕ್ಷನ್ ಡಿಸೈನ್ ಬಗ್ಗೆ ಅಂತೂ ಮಾತಾಡೋಂಗಿಲ್ಲ. ನಮ್ಮ ಧರ್ಮಣ್ಣ ಏನು ಕೇಳಿದ್ರು ಒಂದು ಕೇಳಿದ್ರೆ 10 ತಂದು ಕೊಟ್ಟಿದ್ದಾರೆ ಅವರು. ಇದನ್ನ ಮಾಡೋಣ ಅಂತಂದರೆ ಬಜೆಟ್ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ ಅವರು. ಮಾಡೋಣ ಕಾಲ್ ಶೀಟ್ ಎಕ್ಸ್ಟ್ರಾ ಆದರೂ ತಲೆ ಕೆಡಿಸ್ಕೊಂಡಿಲ್ಲ. ಚೆನ್ನಾಗಾಗಿದೆ, ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಸಾಂಗ್ ಲಿರಿಕ್ ಎಲ್ಲ ಆಯ್ತು ಅಂದಮೇಲೆ ಎಲ್ಲೋ ಚೆನ್ನಾಗಿ